ಭಾಗ್ಯದಾಯಕನಾದ ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಅತ್ಯಧಿಕವಾದ ಕೃಪೆಯು ಸಮಾಧಾನವು ತಮಗೂ ತಮ್ಮ ಕುಟುಂಬದ ಪ್ರಿಯರೆಲ್ಲರಿಗೂ ಉಂಟಾಗಲಿ. ಹೃದಯಂಗಮ ಮಾತು ಎನ್ನುವ ಈ ಮುಂಜಾನೆಯ ವಾಕ್ಯದ ಸರಣಿಯಲ್ಲಿ ಈ ತಿಂಗಳು ನಾವು ಗುಣಪಡಿಸುವ ವಾಕ್ಯಗಳು ಎಂಬ ಶೀರ್ಷಿಕೆಡೆಯಲ್ಲಿ ದೇವರ ವಾಕ್ಯವನ್ನು ಧ್ಯಾನಿಸ್ತಿರುವಲ್ಲಿ ಈ ದಿನ ನಾವು ಧ್ಯಾನಿಸುವಂಥ ದೇವರ ವಾಕ್ಯದ ಭಾಗ ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಮಾರ್ಕನು ಬರೆದ ಸುವಾರ್ತೆ 5ನೇ ಅಧ್ಯಾಯ 34ನೇ ವಚನ. ಆತನು ಆಕೆಗೆ, ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು, ಸಮಾಧಾನದಿಂದ ಹೋಗು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ ಎಂದು ಹೇಳಿದನು. ಈ ವಾಕ್ಯಗಳನ್ನು ಗ್ರಹಿಸೋದಕ್ಕೆ ನಾವು ಶಕ್ತರಾಗುವಂತೆ ದೇವರು ನಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ನಮಗೆ ತನ್ನ ಜ್ಞಾನವುಳ್ಳ ಆತ್ಮವನ್ನು ಅನುಗ್ರಹಿಸಲಿ. ದೇವರಾತ್ಮನಾದ ಕರ್ತನು ನಮಗೆ ತನ್ನ ವಾಕ್ಯಗಳನ್ನ ಹೆಚ್ಚೆಚ್ಚಾಗಿ ಬೋಧಿಸಲಿ. ನಾವೊಂದು ಬಹಳ ಆದರಣೆ ಕೊಡುವಂಥ ಒಂದು ವಾಕ್ಯವನ್ನು ಓದಿದ್ದೇವೆ. ಇಲ್ಲಿ ಒಂದು ಮಾತು ಬಹಳ ಪ್ರಾಮುಖ್ಯವಾದದ್ದು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಯಾರ ಅಪ್ಪಣೆ ಕೊಟ್ಟದ್ದು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ಒಬ್ಬ ರೋಗಿಗೆ ಆತನು ನೇರವಾಗಿ ಹೇಳ್ತಾನೆ, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಹಾಗಾದ್ರೆ ರೋಗವೇನು? ಯೇಸುಲಿ ಸ್ಪಷ್ಟವಾಗಿ ಹೇಳ್ತಿದ್ದಾನೆ, ಇದು ಕಾಡುವಂಥದ್ದು. ಕಾಡುವಂಥ ರೋಗ ಒಬ್ಬನಲ್ಲಿದ್ದರೆ ಕರುಣಾನಿಧಿಯಾದ ದೇವರ ಕನಿಕರವನ್ನೆಲ್ಲ ನಮಗೆ ಒದಗಿಸುವ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಆತನು ಹೇಳುವಂಥ ಮಾತು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಎಂಥ ಅದ್ಭುತವಾದ ಹೇಳಿಕೆ! ಯೇಸುವಿನಿಂದ ಈ ವಿಧದ ಆದರಣೆ ಹೊಂದಿದ ಈ ವ್ಯಕ್ತಿ ಯಾರು? ಈ ವ್ಯಕ್ತಿ ಕುರಿತಾಗಿ ನಾವು ಸುವಾರ್ತೆಗಳಲ್ಲಿ ಓದ್ತೇವೆ. 12 ವರ್ಷಗಳಿಂದ ರಕ್ತಕುಸುಮ ರೋಗದಿಂದ ಬಾಧೆ ಪಡುತ್ತಿದ್ದಂಥ ಒಬ್ಬ ಸಹೋದರಿ, ಒಬ್ಬ ತಾಯಿ, ತನ್ನ ರೋಗ ಗುಣಪಡಿಸಿಕೊಳ್ಳಬೇಕೆಂದು ಎಷ್ಟೋ ವಿಧದ ಪ್ರಯತ್ನ ಪಟ್ಟು ತನ್ನಲ್ಲಿದ್ದ ಹಣವನ್ನೆಲ್ಲ ವ್ಯಯ ಮಾಡಿದ್ರು. ತನ್ನಲ್ಲಿದ್ದ ಹಣವು ಖಾಲಿಯಾಯಿತೇ ಹೊರತು ತನ್ನ ರೋಗವು ಗುಣವಾಗಲಿಲ್ಲ. ಬದಲಾಗಿ ಅದು ದಿನದಿಂದ ದಿನಕ್ಕೆ ಹೆಚ್ಚುತ್ತಲೇ ಬಂತೆಂಬುದಾಗಿ ಬರೆದಿದೆ. ಆಕೆ ಒಂದು ತೀರ್ಮಾನ ಮಾಡ್ತಾಳೆ, ನಾನು ಹೇಗಾದರೂ ಮಾಡಿ ಯೇಸು ಕ್ರಿಸ್ತನ ಉಡುಪಿನ ತುದಿಯನ್ನು ಮುಟ್ಟಿದ್ರೆ ಸಾಕು, ನಾನು ನೆಟ್ಟಗಾಗ್ತಾನೆ. ಆಕೆಯೊಳಗೊಂದು ನಂಬಿಕೆ ಬರುತ್ತೆ. ಎಂಥ ರೋಗ ಇಟ್ಟುಕೊಂಡು ನಾನು ಹೇಗೆ ಸ್ವಾಮಿಯ ಬಳಿ ಹೋಗಲಿ, ಹೇಗೆ ಜನರ ಬಳಿಗೆ ಹೋಗಲಿ, ಹಾಗಾಗಿ ಹೇಗಾದರೂ ಮಾಡಿ ಆತನ ಉಡುಪನ್ನು ಮುಟ್ತೇನೆ, ಆ ಸ್ಪರ್ಶವಾದ ಕೂಡಲೇ ನಾನು ಗುಣವಾಗ್ತಾನೆ. ಆಕೆಯೊಳಗೆ ಒಂದು ದೊಡ್ಡ ಭರವಸೆ, ನಂಬಿಕೆ. ಹೀಗೆ ಆಕೆ ಬಯಸ್ತಿರುವಾಗ ಯೇಸು ಒಮ್ಮೆ ಹಾದು ಹೋಗುತ್ತಿರುವ ಆ ಸಂದರ್ಭದಲ್ಲಿ ಯೇಸುವಿನ ಸುತ್ತಮುತ್ತಲೂ ದೊಡ್ಡ ಜನ ಕೂಟ. ಹೀಗೆ ತನ್ನ ಬಲಹೀನ ಶರೀರದಲ್ಲಿ ಹೇಗೋ ಪ್ರಯಾಸಪಟ್ಟು ಯೇಸುವಿನ ಉಡುಪನ್ನು ಮುಟ್ಟುವುದಕ್ಕಾಗಿ ಆ ಜನರ ಮಧ್ಯದಲ್ಲಿ ನುಸುಳಿ ಆಕೆ ಮುಂದೆ ನಡೆಯುತ್ತಾ ಹೇಗೋ ಸಫಲಳಾಗ್ತಾಳೆ. ಯೇಸುವಿನ ವಸ್ತ್ರವನ್ನು ಮುಟ್ಟುವಷ್ಟು ಸಮೀಪ ಬಂದು ಯೇಸುವಿನ ವಸ್ತ್ರವನ್ನು ಮುಟ್ತಾಳೆ. ಕೂಡಲೇ ಆಕೆಗೆ ರಕ್ತ ಹರಿದು ನಿಂತು ಹೋಯ್ತೆಂಬುದಾಗಿ ವಾಕ್ಯದಲ್ಲಿ ಬರೆದಿದೆ. ಆಗಾಗ್ಗೆ ಸ್ಪಷ್ಟವಾಗಿ ಗೊತ್ತಾಗ್ತದೆ, ನನ್ನನ್ನು ಕಾಡಿದ ರೋಗ ಹೋಗಿ ನನಗೆ ಗುಣವಾಯಿತು. 29. ಈಕೆಗೆ ಸ್ಪಷ್ಟವಾಗಿ ಅದು ಅರ್ಥವಾಯಿತು, ಈಕೆಗೆ ರೋಗ ಗುಣವಾಯಿತು. ಅದೇ ವೇಳೆಯಲ್ಲಿ ಯೇಸು ಕ್ರಿಸ್ತನು ತನ್ನೊಳಗಿಂದ ಶಕ್ತಿಯು ಹೊರಟು ಹೋದುದನ್ನು ಆತನು ಆತ್ಮದಲ್ಲಿ ಗ್ರಹಿಸ್ತಾನೆ. ಗುಣಪಡಿಸುವ ಶಕ್ತಿ ಆತನಿಂದ ಹೊರಟು ಹೋಯ್ತು. ಅಂದರೆ ಅದರ ಗುಣಪಡಿಸುವಂತೆ ಆ ಶಕ್ತಿ ಯಾರಿಗೋ ಅದು ಹರಿದು ಹೋಯಿತು. ಸ್ಪಷ್ಟವಾಗಿ ಆತನಿಗೆ ಗೊತ್ತಾಗಿ ಕೂಡಲೇ ಆತನು ಪ್ರಶ್ನೆ ಕೇಳ್ತಾನೆ, ನನ್ನ ಉಡುಪನ್ನು ಯಾರು ಮುಟ್ಟಿದರು? ಶಿಷ್ಯರ ಕೂಡಲೇ ಹೇಳ್ತಾರೆ, ಇಷ್ಟು ಜನ ನೂಕುನುಗ್ಗಲಲ್ಲಿ ನಿನ್ನ ಹಿಂಬಾಲಿಸ್ತಿರುವಾಗ ನಿನ್ನ ಯಾರು ಮುಟ್ಟಿದ್ರು ಎಂಬುದಾಗಿ ಕೇಳ್ತಿಲ್ಲ. ಆದರೆ ಯೇಸು ಅದಕ್ಕೆ ಗಮನ ಕೊಡದೆ ತನ್ನ ವಸ್ತ್ರವನ್ನು ಮುಟ್ಟಿದ ವ್ಯಕ್ತಿಯನ್ನು ನೋಡಬೇಕೆಂಬುದಾಗಿ ಆತನು ಹಿಂತಿರುಗಿದಾಗ, ನಿಂತಾಗ ಈಕೆ ಇನ್ನೂ ಇದನ್ನು ಮರೆಮಾಡಲಿಕ್ಕೆ ಸಾಧ್ಯವಿಲ್ಲ ಎಂಬುದಾಗಿ ನೇರ ಆತನ ಬಳಿಗೆ ಬಂದು ತನ್ನ ಸ್ಥಿತಿಯನ್ನೆಲ್ಲ ಹೇಳಿಕೊಳ್ತಾಳೆ. ಯೇಸು ಆಕೆನ ಹೊಗಳ್ತಾನೆ. ಹೇಗೆ? 34ನೇ ವಚನದಲ್ಲಿ ಆತನು ಆಕೆಗೆ, ಮಗಳೇ, ಯೇಸು ಕ್ರಿಸ್ತನು 12 ವರ್ಷ ಬಾಧೆಪಟ್ಟ ಈ ಸಹೋದರಿ ನೋಡಿ ಮಗಳೇ ಎಂಬುದಾಗಿ ಕರೆಯುವಾಗ ತನ್ನನ್ನು ತಂದೆಯಾಗಿ ತೋರ್ಪಡಿಸಿಕೊಳ್ತಾನೆ. ಮಗಳೇ, ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ನನ್ನ ವಸ್ತ್ರವನ್ನು ಮುಟ್ಟಿದರೆ ನಿನಗೆ ಗುಣವಾಗ್ತದೆ ಎಂಬುದಾಗಿ ನೀನು ನಂಬಿದೆಯಲ್ಲ, ಹಾಗಾಗಿ ನಿನ್ನ ನಂಬಿಕೆಯಿಂದಲೇ ನಿನಗೆ ಸ್ವಸ್ಥವಾಯಿತು. ಅದರಿಂದಲೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡಿತು. ಪ್ರೇರೆ, ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಆತನಿಂದ ಅದ್ಭುತಗಳನ್ನ, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಪಡೆದುಕೊಳ್ಳುವುದಕ್ಕೆ ಆತ ನಮ್ಮಿಂದ ಅಪೇಕ್ಷಿಸುವಂಥ ಒಂದು ಸಂಗತಿ ನಮ್ಮೊಳಗಿರುವಂಥ ನಂಬಿಕೆ. ಈ ಮಾತುಗಳನ್ನು ಹೇಳಿ ಮುಂದೆ ಪ್ರಾಮುಖ್ಯವಾದ ಇನ್ನೊಂದು ಮಾತು ಹೇಳ್ತಾನೆ, ಸಮಾಧಾನದಿಂದ ಹೋಗು. ಯೇಸು ನಮಗೆ ವಿಶ್ರಾಂತಿ ಕೊಡುವ ದೇವರು, ತನ್ನ ಸಬ್ಬತ್ತಿನಲ್ಲಿ ಸೇರಿಸುವ ದೇವರು.
ವರ್ಷಾನುಗಟ್ಟಲೆ ನಮ್ಮನ್ನು ಕಾಡುವ ಬಾಧೆಗಳಿಂದ ಬಿಡಿಸಿ ನಮ್ಮನ್ನು ಸಮಾಧಾನ ಸ್ಥಿತಿಯಲ್ಲಿ ನೆಲೆಗೊಳಿಸುವ ದೇವರು, ದೇವರ ಸಮಾಧಾನ, ಯೆಹೋವ ಶಾಲೋಮ್, ಸಮಾಧಾನ ಕೊಡುವಂಥ ದೇವರು. ಈಗ ಆತನು ಇನ್ನೊಂದು ಮಾತನ್ನು ಹೇಳ್ತಾನೆ, ಪ್ರಾಮುಖ್ಯವಾದ ಮಾತು, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಎಂತಹ ದೊಡ್ಡ ಆಧರಣೆ ಪ್ರೇರೆ. ಹಾಗಾದರೆ ವಾಕ್ಯವನ್ನು ಕೇಳ್ತಿರುವಂಥ ನಿಮಗೂ ಯೇಸು ಹೇಳ್ತಾನೆ, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಕಾಡುತ್ತಿರುವ ಎಂಬುದಾಗಿ ಹೇಳದೆ ಆತನು ಕಾಡಿದ ರೋಗ ಅಂತ ಹೇಳ್ತಾನೆ. ಯೇಸು ಕ್ರಿಸ್ತನ ಬಳಿಗೆ ಬರುವಾಗ ಅದಿನ್ನು ಭೂತಕಾಲದ ವಿಷಯ. ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ. ಇನ್ನು ಆ ರೋಗ ನಿನ್ನ ಬಳಿಗೆ ಬಾರದಿರಲಿ. ನೀನು ಪರಿಪೂರ್ಣ ಸ್ವಸ್ಥತೆಯನ್ನು ಇನ್ನು ನಿನ್ನ ಜೀವಮಾನವೆಲ್ಲ ಅನುಭವಿಸಿ ಹೋಗು. ಎಂಥ ಆದರಣೆ ಮಾತು ಪ್ರಿಯರೇ. ಈ ವಾಕ್ಯ ಅನೇಕರನ್ನು ಆಧರಿಸುವಂಥದ್ದು. ನನಗೆ ಪರಿಚಯ ಇರುವಂಥ ಒಬ್ಬ ಸಹೋದರಿ, ಅವರಿಗೆ ವಿಪರೀತವಾಗಿ ಒಂದು ಬಾಧೆ. ಆ ಬಾಧೆ ಅವರಿಗೆ ಅಸಿಡಿಟಿ ಹೆಚ್ಚಾಗೋದ್ರಿಂದ ವಿಪರೀತವಾಗಿ ವಾಂತಿ. ಆಗಾಗ ಆಸ್ಪತ್ರೆಗೆ ದಾಖಲಾಗ್ತಾ ಇದ್ರು. ವಾಂತಿ ಮಾಡಿ 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 ನಿಶಕ್ತಿಯಾಗಿ ಎದ್ದೇಳಲಿಕ್ಕೂ ನಡಿಲಿಕ್ಕೂ ಸಾಧ್ಯವಿಲ್ಲದೆ ಸ್ವರವು ಕ್ಷೀಣವಾಗಿ ಹೋಗ್ತಾ ಇತ್ತು. ಯಾರಿಗೆ ಅವರನ್ನ ಹೇಗೆ ಆಧರಿಸಬೇಕೆಂಬುದೇ ಗೊತ್ತಾಗ್ತಿರ್ಲಿಲ್ಲ. ಒಂದು ಆಸ್ಪತ್ರೆ ನಂತರ ಇನ್ನೊಂದು ಆಸ್ಪತ್ರೆ, ಒಂದು ವೈದ್ಯರ ನಂತರ ಇನ್ನೊಂದು ವೈದ್ಯರುಗಳು ಸಹ ಹೇಗೆ ಅವ್ರನ್ನ ಗುಣಪಡಿಸಬೇಕೆನ್ನುವುದಕ್ಕೆ ಹಲವು ವಿಧದಲ್ಲಿ ಪ್ರಯಾಸ ಪಟ್ಟರು ಹತೋಟಿಗೆ ಭಾರತ ಸಂಗತಿ ಆಯಿತು. ಒಂದು ಸಾರಿ ಅವರು ದಿನಗಟ್ಟಲೆ ಆಸ್ಪತ್ರೆಯಲ್ಲಿ ಇರಬೇಕಾದ ಸಂದರ್ಭ ಬಂತು. ಅಂಥ ಸಂದರ್ಭದಲ್ಲಿ ಅವ್ರನ್ನ ದೂರವಾಣಿ ಮೂಲಕ ಸಂಧಿಸಿದೆ. ಹೇಗೋ ಅವರು ತಮ್ಮ ಬಲಹೀನತೆಯಲ್ಲಿ ಫೋನ್ ಅಟೆಂಡ್ ಮಾಡಿದರು. ಈ ವಾಕ್ಯವನ್ನು ನಾನು ಬಿಡಿಸ್ತಾನೆ ಈ ಸೇವೆಯ ಮುಖ್ಯಸ್ಥರಾದ ಮೌನ್ಸಿ ಲಾಜರಸ್ ಅವರು ಅವರ ಒಂದು ಮ್ಯಾಗಝಿನಲ್ಲಿ ದೊಡ್ಡದಾಗಿ ಹಾಕಿದರು, ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ. ಅಲ್ಲಿಂದ ಆ ವಾಕ್ಯವು ಅದು ನನಗೆ ಬಹಳ ಆದರಣೆ ಕೊಟ್ಟಂಥ ವಾಕ್ಯ. ನಾನು ಒಮ್ಮೆ ವಿಪರೀತ ಅಸ್ವಸ್ಥತೆಯಲ್ಲಿದ್ದಾಗ ನನ್ನನ್ನು ಬಹಳವಾಗಿ ಆಧರಿಸಿದಂಥ ವಾಕ್ಯ. ಆ ಸಹೋದರಿ ಅಸ್ವಸ್ಥತೆಯನ್ನು ಕಂಡು ಅವರ ಬಳಿ ಏನು ಎಂಬುದಾಗಿ ನನಗೂ ತಿಳಿಯದೆ ಅವರು ಮಾತನಾಡುವ ಸ್ಥಿತಿಯಲ್ಲಿಲ್ಲ, ಬಲಹೀನತೆ. ಅವರಿಗೆ ನಾನು ಹೇಳಲಿಕ್ಕೆ ಸಾಧ್ಯವಾದದ್ದು ಒಂದೇ ಈ ವಾಕ್ಯ, ಸಹೋದರಿ ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಅದನ್ನು ಅವರಿಗೆ ಹೇಳಿ ಪ್ರಾರ್ಥಿಸಿ ಆ ವಾಕ್ಯವನ್ನು ಅವರು ಮನದಟ್ಟು ಮಾಡಿಕೊಳ್ಳುವಂತೆ ಮಾಡಿ ಅವರು ಇದೇ ವಾಕ್ಯವನ್ನು ಹಿಡಿದು ಪದೇ ಪದೇ ಪ್ರಾರ್ಥಿಸಿದರು. ಆಶ್ಚರ್ಯ. ಈ ವಾಕ್ಯವನ್ನು ಯಾವ ಮಟ್ಟಿಗೆ ಗುಣಪಡಿಸಿದೆ ಎಂಬುದಾಗಿ ಹೇಳಿದರೆ, ತಿಂಗಳು ಅಥವಾ ವರ್ಷದ ಬಹುತೇಕ ದಿನ ಅವರು ಈ ಅಸಿಡಿಟಿಯಿಂದ ವಾಂತಿ ಮಾಡುವಂಥ ಆ ಬಾಧೆಯಿಂದ ದೇವರು ಅವರನ್ನ ಗುಣಪಡಿಸಿ ಈಗ ಕೆಲವು ವರ್ಷಗಳಾಯಿತು ಈ ಬಾಧೆ ಅವರಿಗೆ ಇಲ್ಲವೇ ಇಲ್ಲ. ಎಲ್ಲವನ್ನು ಊಟ ಮಾಡ್ತಾರೆ, ನಾರ್ಮಲ್ ಆಗಿದ್ದಾರೆ. ಈ ವಾಕ್ಯ ಅವ್ರನ್ನ ಗುಣಪಡಿಸಿತು. ಯೇಸು ಕ್ರಿಸ್ತನು ನುಡಿದ ಮಾತು, ನಿನ್ನನ್ನು ಕಾಡಿದ ರೋಗ ಹೋಗಿ ನಿನ್ನನ್ನು ಕಾಡಿದ ರೋಗ ಹೋಗಿ ನಿನಗೆ ಗುಣವಾಗಲಿ ಎನ್ನುವಂಥ ಆತನ ಆದೇಶ. ಗುಣವಾಗಲಿ ಆದೇಶ. ಕರ್ತನಲ್ಲಿ ಪ್ರೀತಿಯುಳ್ಳ ದೇವಜನರೇ, ಗುಣವಾಗದ ವರ್ಷಾನುಗಟ್ಟಲೆ ಬಾಧೆ ಪಡುತ್ತಾ ಇನ್ನೂ ನನಗೆ ಇದರಿಂದ ಬಿಡುಗಡೆ ಇಲ್ಲವೆಂಬುದಾಗಿ ಚಿಂತಿಸುವ ದೇವಜನರೇ, ಈ ವಾಕ್ಯವನ್ನು ಗಟ್ಟಿಯಾಗಿ ಹಿಡಿದುಕೊಳ್ಳ್ರಿ. ಯೇಸು ಅಪ್ಪಣೆ ಕೊಡ್ತಿದ್ದಾನೆ, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಯೇಸು ಕ್ರಿಸ್ತನ ಹೇಳಿದ ಮೇಲೆ ಆಯಿತು. ಇದನ್ನು ಗಟ್ಟಿಯಾಗಿ ಹಿಡಿದು ಇದನ್ನು ಪದೇ ಬಾಯಿಂದ ಅರಿಕೆ ಮಾಡಿ, ವಿಶ್ವಾಸ ಬಲಗೊಳ್ಳುವವರೆಗೂ ಅರಿಕೆ ಮಾಡಿ ಪ್ರಾರ್ಥಿಸ್ರಿ. ಯೇಸು ಸ್ವಾಮಿಯ ಪಾದವನ್ನು ಹಿಡಿರಿ. ಆತ ನಿಮಗೆ ಪರಿಪೂರ್ಣ ಸ್ವಸ್ಥತೆಯನ್ನು ಆತನು ಘೋಷಿಸಲಿ. ಮಹಾಕೃಪೆಯ ಪರಲೋಕ ತಂದೆಯೇ, ನಿನ್ನ ಮಹಾದಯೆಗಾಗಿ ಸ್ತೋತ್ರ. ಪ್ರೀತಿಯ ಕರ್ತನೇ, ನಿನ್ನಲ್ಲಿ ರೋಗ ಗುಣ ಮಾಡುವಂಥ ಶಕ್ತಿ ಇದೆಯಲ್ಲ, ನಿನ್ನ ವಸ್ತ್ರಗಳನ್ನು ಮುಟ್ಟುವಾಗಲೇ ಕರ್ತನೆ ರೋಗಿಗೆ ಆರೋಗ್ಯ ಉಂಟಾಗ್ತದಲ್ಲ, ಇದನ್ನು ನೀನು ಚರಿತ್ರೆಯಲ್ಲಿ ತೋರಿಸಿದ್ದಕ್ಕಾಗಿ ಸ್ತೋತ್ರ. ಕರ್ತನೆ, ಹೌದಪ್ಪ, ನಿನ್ನಿಂದ ಸ್ವಸ್ಥತೆಯನ್ನು ಪಡ್ಕೊಂಡ ಸಹೋದರಿಯ ಮಾತುಗಳನ್ನ ಕೇಳಿ ನೀನು ಆಕೆಯನ್ನು ಹೊಗಳಿದೆಯಲ್ಲ, ಮಗಳೇ ನಿನ್ನ ನಂಬಿಕೆ ನಿನ್ನನ್ನು ಸ್ವಸ್ಥ ಮಾಡುತ್ತೆ ಎಂಬುದಾಗಿ ಹೇಳಿ ಸಮಾಧಾನದಿಂದ ಆಕೆಯನ್ನು ಸಾಗ ಕಳಿಸುವಾಗ ಕರ್ತನೆ, ನೀನು ಮತ್ತೊಂದು ಘೋಷಣೆ ಕೊಟ್ಟೆ, ನಿನ್ನನ್ನು ಕಾಡಿದ ರೋಗವು ಹೋಗಿ ನಿನಗೆ ಗುಣವಾಗಲಿ. ಕರ್ತನೆ ಏಸಪ್ಪ, ಇದನ್ನು ಅನೇಕರಿಗೆ ವಾಕ್ಯ ಬೇಕಾಗಿದೆ ಸ್ವಾಮಿ. ವರ್ಷಾನುಗಟ್ಟಲೆ ವೈಯಕ್ತಿಕ ಜೀವಿತದಲ್ಲಿ ಬಾಧೆ ಪಡ್ತಿದ್ದಾರೆ, ಕೆಲವರು ಕುಟುಂಬವಾಗಿ, ಕರ್ತನೆ ಕೆಲವರು ಹೆರಿಡಿಟ್ರಿ ಅನ್ನುವಂಥ
ಹೆಸರಿನಲ್ಲಿ ತಲೆಮಾರುಗಳಿಂದ ಬರುವಂಥ ರೋಗಗಳಿಂದ ಬಾಧೆ ಪಡ್ತಿದ್ದಾರೆ. ಕರ್ತನೇ, ಇಂಥವರ ಮೇಲೆ ನಿನ್ನ ದಯೆಯನ್ನು ದಯಮಾಡಿ ಈ ದಿನ ನೀನು ಸುರಿಸು ಸ್ವಾಮಿ. ಅವ್ರನ್ನ ವರ್ಷಾನುಗಟ್ಟಲೆ ಅಥವಾ ತಲೆಮಾರುಗಳಲ್ಲಿ ಕಾಡುತ್ತಾ ಅವ್ರನ್ನ ಕುಂದಿ ಹೋಗುವಂತೆ ಮಾಡ್ತಿರುವಂಥ ಈ ಬಾಧೆಗಳಿಂದ ನಿನ್ನ ಅಪ್ಪಣೆ ಪ್ರಕಾರ ಅವನ್ನ ಕಾಡಿದ ರೋಗದಿಂದ ಅವರಿಗೆ ಬಿಡುಗಡೆ ಕೊಟ್ಟು ಸ್ವಾಮಿ, ಅವರಿನ್ನೂ ಆ ರೋಗವನ್ನು ನೆನ್ನೆಂದು ಕಾಣದಂತೆ ಅವನ್ನ ಪರಿಪೂರ್ಣವಾಗಿ ನೀನು ಗುಣಪಡಿಸು. ಪರಿಪೂರ್ಣವಾಗಿ ಸ್ವಾಮಿ, ನಿನ್ನ ಜನರು ಆರೋಗ್ಯದಿಂದಿರುವುದಕ್ಕೆ ಅಪ್ಪಣೆಯಾಗಲಿ. ಪರಿಪೂರ್ಣ ಆರೋಗ್ಯವನ್ನು ಘೋಷಿಸುವ ದೇವರೇ, ಈ ಪ್ರಿಯರಿಗೆ ನಿನ್ನ ಆರೋಗ್ಯ ದಯಮಾಡಿ. ಯೆಹೋರಾಫ ಆರೋಗ್ಯದಾಯಕನೇ, ಈ ಪ್ರಿಯರಿಗೆ ನಿನ್ನ ಪರಿಪೂರ್ಣ ಆರೋಗ್ಯವನ್ನು ಘೋಷಿಸು. ಎಲುಬುಗಳಲ್ಲಿ ಆರೋಗ್ಯ, ನರಗಳಲ್ಲಿ ಆರೋಗ್ಯ, ಸ್ನಾಯುಗಳಲ್ಲಿ ಆರೋಗ್ಯ, ಕಣ್ಣಿನಲ್ಲಿ ಆರೋಗ್ಯ, ಜೀರ್ಣಕ್ರಿಯೆಗಳಲ್ಲಿ ಆರೋಗ್ಯ, ಶರೀರದ ಎಲ್ಲ ಅಂಗಾಂಗಗಳಲ್ಲಿ ಆರೋಗ್ಯ ದಯಮಾಡಿ ಕನಿಕರಿಸು ಸ್ವಾಮಿ. ನಿನಗೆ ಮಹಿಮೆ ಆಗಲಿ. ಹಾಗೆ ನೀನು ಮಾಡುವುದಕ್ಕಾಗಿ ಸ್ತೋತ್ರ. ಯೇಸು ಕ್ರಿಸ್ತನ ಹೆಸರಲ್ಲಿ ಬೇಡಿದ್ದೇವೆ ನಮ್ಮ ತಂದೆಯೇ, ಆಮೇನ್. ಕರ್ತನು ನಿಮ್ಮನ್ನು ಆಶೀರ್ವದಿಸಲಿ. ವಂದನೆಗಳು.